ನಮಸ್ಕಾರ ಸ್ನೇಹಿತರೆ, ಪ್ರೀತಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಈ 4 ರಾಶಿಯವರು. ಪ್ರೀತಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸಂಬಂಧವನ್ನು ತುಂಬಾ ಗೌರವಿಸುತ್ತಾರೆ. ಆದರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಸಂಗಾತಿಯೊಂದಿಗೆ ವಿಶೇಷ ಬಂಧವನ್ನು ಹೊಂದಿದ್ದಾರೆ. ಆ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರು ಸಂಬಂಧದಲ್ಲಿ ಸೂಕ್ಷ್ಮತೆ ಮತ್ತು ಸ್ಪಷ್ಟತೆಯನ್ನು ವ್ಯಕ್ತಪಡಿಸುತ್ತಾರೆ. ಅವರು ತಮ್ಮ ಸಂಗಾತಿಯ ಸೌಕರ್ಯಗಳಿಗೆ ಆದ್ಯತೆ ನೀಡುತ್ತಾರೆ. ಮಿಥುನ ರಾಶಿಯವರು ಕಾಲಾನಂತರದಲ್ಲಿ ತಮ್ಮ ಬಂಧವನ್ನು ಬಲಪಡಿಸುವ ಅರ್ಥಪೂರ್ಣ ಅನುಭವಗಳ ಮೂಲಕ ಪ್ರೀತಿಯನ್ನು ತಿಳಿಸುವ ಗುರಿಯನ್ನು ಹೊಂದಿರುತ್ತಾರೆ. ಇನ್ನು ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯವರು ಸ್ವಾಭಾವಿಕವಾಗಿ ರೊಮ್ಯಾಂಟಿಕ್ ಆಗಿರುತ್ತಾರೆ. ಸಂಬಂಧದಲ್ಲಿ ಭಾವಾತ್ಮಕ ಭದ್ರತೆ ಮತ್ತು ಅನ್ಯೋನ್ಯತೆಗೆ ಆದ್ಯತೆ ನೀಡುತ್ತಾರೆ. ಅವರು ಅನಿರೀಕ್ಷಿತ ಸ್ಥಳಗಳಲ್ಲಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ತಮಾಷೆಯ ಸಂವಹನಕ್ಕಾಗಿ ತಮ್ಮ ಪಾಲುದಾರರೊಂದಿಗೆ ರಹಸ್ಯ ಸಂಕೇತಗಳನ್ನು ಇಟ್ಟುಕೊಂಡಿರುತ್ತಾರೆ. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರು ಪ್ರೀತಿಯ ಲವಲವಿಕೆಯ ಮನೋಭಾವದೊಂದಿಗೆ ಸಂಬಂಧಗಳನ್ನು ಇಟ್ಟುಕೊಂಡಿರುತ್ತಾರೆ. ಭಾವಾತ್ಮಕ ಅನ್ಯೋನ್ಯತೆ ವೃದ್ಧಿಯಾಗುವ ಪ್ರಣಯ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅಡುಗೆ ಮಾಡುವುದು ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ ಮುಂತಾದ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸಮಯವನ್ನು ಸಂಗಾತಿಯೊಂದಿಗೆ ಕಳೆಯುತ್ತಾರೆ. ಹಂಚಿಕೆಯ ಕೌಶಲ್ಯಗಳು ತಮ್ಮ ಸಂಬಂಧಕ್ಕೆ ಉತ್ಸಾಹವನ್ನು ತರುತ್ತದೆ ಮತ್ತು ಬಂಧವನ್ನು ಬಲಪಡಿಸುತ್ತವೆ. ಇನ್ನು ಕೊನೆಯದಾಗಿ ತುಲಾರಾಶಿ. ತುಲಾರಾಶಿಯನ್ನು ಪ್ರೀತಿಯ ಗ್ರಹವಾದ ಶುಕ್ರನು ಆಳುತ್ತಾನೆ. ತುಲಾರಾಶಿಯವರು ಸ್ವಾಭಾವಿಕವಾಗಿ ಸಾಮರಸ್ಯ, ಪ್ರೀತಿಯ ಪಾಲುದಾರಿಕೆಯನ್ನು ಸೃಷ್ಟಿಸುತ್ತಾರೆ. ಅವರು ತಮ್ಮ ಮೋಡಿ ಮತ್ತು ವರ್ಚಸ್ಸನ್ನು ತಮ್ಮ ಪಾಲುದಾರರನ್ನು ಪ್ರೀತಿ ಮತ್ತು ಮೆಚ್ಚುಗೆಯಿಂದ ಕಾಣುತ್ತಾರೆ. ತುಲಾರಾಶಿಯವರು ತಮ್ಮ ಪ್ರಯಾಣದ ಪ್ರಮುಖ ಅಂಶಗಳು ಮತ್ತು ದಿನಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಆಚರಿಸುತ್ತಾರೆ. ಈ ಭಾವನೆಯು ಶಾಶ್ವತವಾದ ಪ್ರೀತಿಯನ್ನು ಬೆಳೆಸುವ ಮತ್ತು ಪಾಲುದಾರರೊಂದಿಗೆ ಪ್ರಮುಖ ನೆನಪುಗಳನ್ನು ಹಂಚಿಕೊಳ್ಳುವ ಬಯಕೆಯನ್ನು ತೋರಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.